ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿ ನೂತನ ರೇಣುಕಾ ಗೋಶಾಲೆ ಉದ್ಘಾಟನೆ ನೆರವೇರಿಸಿದ ಡಾಕ್ಟರ್ ಬಸವಲಿಂಗ ಅವಧೂತರು, ಹೈದರಾಬಾದ್ನ ಕಮಲೇಶ್ ಆಚಾರ್ಯರವರು, ಧಾರವಾಡ ಜಿಲ್ಲೆಯ ಕಲಘಟಗಿ ಡೋರ್ ಕಕ್ಕಯ್ಯ ಸಮಾಜದ ನಂದಾ ಮಾತನಾಡವರು, ರೇಣುಕಾ ಗೋಶಾಲೆಯ ಮಾಲಕರಾದ ನರ್ಸಿಂಗ್ ಹಾಗೂ ಈ ಸಂದರ್ಭದಲ್ಲಿ ಅಶೋಕ್ ಪಾಟೀಲ್, ಸಂತೋಷ್ ಗಡಂತಿ, ಶ್ರೀಮಂತ್ ಕಟ್ಟಿಮಣಿ, ಶ್ರೀನಿವಾಸ್ ದರ್ವೇಶ್, ಕೆಎಂಬಾರಿ, ಚಂದ್ರಶೆಟ್ಟಿ ಜಾಧವ್, ಹನುಮಂತ ಭೋವಿ, ವಸಂತ್ ಇಟಗಿ ಮತ್ತು ಲೋಕೇಶ್ ಶಿಳಗಿ, ಘಟೋದ್ಗಜ ನರಸಿಂಗ್ ಅವರ ಕುಟುಂಬ ಹಾಗೂ ಹಿತೈಷಿಗಳು ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಚಿಕ್ಕಿ ನ್ಯೂಸ್, ಕನ್ನಡ, ಚಿಂಚೋಳಿ. ಎಲ್ಲರ ಮನೆ ದೊಡ್ಡ ದೊಡ್ಡ ಬಾತ್ರೂಮ್ಗಳವ, ದೊಡ್ಡ ದೊಡ್ಡ ಕಿಚನ್ ರೂಮ್ಗಳವ. ಖರೆ ಉಳ್ಳಕ್ ಹೋದ್ರು BP ಶುಗರ್ ಅವ, ಯಾರಿಗೆ ಶಾಂತಿ ಇಲ್ಲ, ಏನಿಲ್ಲ. ಅದ್ರ ಕಡೆ ಶಾಂತಿ ಕಡೆ ಸುಮ್ಮನೆ ಬಂದಿಲ್ಲಿ ಗೋಶಾಲದ ಕುಂತು ಸುಮ್ಮನೆ ದರಿದ್ರದ ಹೋಗ್ತದ. 36 ಕೋಟಿ ದೇವತೆಗಳೇನು ಪೂಜೆ ಮಾಡ್ತೇವೆ ಅಂತ ಅಂತೀವಲ್ಲ, ಈ ಗೋ ಪೂಜೆ ಮಾಡಿದ್ರೆ ಎಲ್ಲಕ್ಕಿಂತ ಬೆಟರ್ ಅನ್ನಿಸ್ತು. ನನಗಿದು ಮಸ್ತ್ ಅನಿಸ್ತದೆ, ಗೋಶಾಲೆ ಅಂದ್ರೆ ಮಸ್ತ್ ಅನಿಸ್ತದೆ. ನಮ್ಮಲ್ಲಿ ಒಂದು ಗೌರಿ ಹಾಕು ಅಂತ ಹೇಳದ, ನಮ್ಮ ಮುಂಜಾನೆ ಎದ್ರದು ಸಣ್ಣ ಕರುವುದ ಗೌರಿ ಅಂತ ಹೇಳಿ, ಅದಕ್ಕೆ ಸುಮ್ಮನೆ ನಾನೇ ಗೌರಿ ಅಂತ ಹೇಳಿ ಹೆಸರಿಟ್ಟಿದ್ದ. ಗೌರಿ ಬಾ ಅಂದ್ರೆ ಅದು ಬರ್ತದ, ಬಂದು ಪೂರ ಹೀಗೆ ಮೈ ಮೇಲೆ ಬಿದ್ದಕ್ಲಿ ಮಾಡಿ ಅದು ಬಾಳೆಹಣ್ಣು ತಿಂದು ಹೋಗ್ತದ. ಮನುಷ್ಯ ಹಂಗ ಬಾಳೆಹಣ್ಣು ತಿಂದು ಹೋಗಲ್ಲ, ಅವನು ಕುತ್ತಿಗೆನೆ ದಬಸ್ ಹೋಗ್ತಾನ. ಯಾರೋ ರೊಕ್ಕ ಇದ್ರ ಬಲ್ಲಿ ಏನಾರು ಇದ್ರವ ರೊಕ್ಕ ಗಿಕ್ಕ ತಗೊಂಬಂದ್ ಹೆಂಗಾರಲ್ಲಿ ಕುತ್ತಿಗೆನೆ ದಬಸ್ ಹೋಗ್ತಾನ. ಆದ್ರ ಆಕು ಯಾರು ಕುತ್ತಿಗೆ ದಬಸಿಲ್ಲ, ಆಕು ಕೆಳಗೆ ಹೋದ್ರು ಬಿ ಅದು ಹಿಡಿದು, ಅದು ಹಾಲು ಹಿಡಿದ್ರು ಬಿ ಅದು ಕೊಟ್ಟು ಸಮಾಧಾನ ಪಡೆದಲ್ಲ, ಅದು ಗೋಮಾತ. ಅದರ ಹೆಸರು ಏನು ಅದ್ಭುತ. ಅದು ಯಾರಿಟ್ಟರು ಎನ್ಸುತ್ತೆ ಗೋಮಾತ ಅಂತೇಳಿ ನಮ್ಮ ಹಿರುಗಳು, ಅವ್ರ ಹೊಟ್ಟಿ ತಣ್ಣಗಿರ್ಲಿ, ಆದ್ರೂ ಅದ್ರ ಹೆಸರು ತಗೊಂಡ್ರೆ ಹೆಂಗ ಅನಿಸ್ತದ, ಆನಂದ ಅನಿಸ್ತದ. ಅದಕ್ಕೆ ಏನಂತಾರ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವ ಪರಮಾತ್ಮ. ಹೆಪ್ಪು ಹಾಲಿಗೆ ಕೂಡಲು ತುಪ್ಪದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೊಳು. ನಿಷ್ಪತ್ತಿ ನಿಜರೂಪ ಆದಂತ ಪುರುಷಗೆ ಅಪ್ಪಿ ಸಂಸಾರಕ್ಕೆ ಬೀಳನು ಅವನು. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವನು. ಏನ್ ಮಸ್ತ್ ಇರ್ತದೆ ನೋಡ್ರಿ. ಮಾತೃದೇವೋ ಭವಃ, पितृदेवो भवः, आचार्य देवो भवः, अतिथि देवो भवः. यह विचार को संकल्प देने को साकार हमारे श्रीमान श्री नरसिंह राव जी, जिन्होंने अपनी संवेदना से गाय के प्रति, गाय के अस्मिता के प्रति, भारत के प्रति, भारत की संस्कृति के प्रति जो अपनी वेदना प्रकट करके इस चिंचोली गांव में रेणुका गौशाला का निर्माण किया है, वह हम सब का गौशाला है. ನಮ್ಮ ಜೀವನದ, ನಮ್ಮ ಒಂದು ಭಾರತದ ಪರಂಪರೆಯ ಒಂದು ಆಸ್ತಿ ಯಾವುದಪ್ಪ ಅಂದ್ರೆ ಗೋವು ಅನ್ನುವಂಥದ್ದು. ಸ್ವದೇಶಿಯ ವಿಚಾರವನ್ನ ಹೇಳ್ತಾ ಬಂದಿರುವಂತಹ, ಇವಾಗ ನಮ್ಮ ಜೊತೆ ಇಲ್ಲ ಅವರು, ರಾಜೀವ್ ದೀಕ್ಷಿತ್ ಅವರ ಸಮಸ್ತ ವಿಚಾರಗಳನ್ನ ತಗೊಂಡಾಗ ಗೋವಿನ ಬಗ್ಗೆ, ಅಲ್ಲಿರುವಂತಹ ಗೋಮೂತ್ರದ ಬಗ್ಗೆ, ಆ ಗೋವಿನ ತುಪ್ಪದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ರು ಅವರು. ಯಾವ ಸರ್ಜನ್ನೂ ಸಹ ಅಷ್ಟು ಕೊಡ್ತಾ ಇರಲಿಲ್ಲ, ಅಷ್ಟು ಮಾಹಿತಿಗಳು ಕೊಡ್ತಾ ಇದ್ರು. ಅದು ಇವತ್ತಿನ ಸಮಾಜಕ್ಕೆ, ಇವತ್ತಿನ ಒಂದು ಯುಗಕ್ಕೆ, ಇವತ್ತಿನ ಒಂದು ಜನಾಂಗಕ್ಕೆ ಗೋವಿನ ಒಂದು ಪಂಚಗವ್ಯಗಳ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇವತ್ತಿರುವಂಥದ್ದು. ಯಾಕಪ್ಪ ಅಂದ್ರೆ, ಇದರೇ ಕುಳ್ಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲು ಮಾನವ ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರು. के लिए हमने गौशाला बनाया और उनके रहने का व्यवस्था की है. उसी प्रकार कोई भी भवानी माला हो या अयप्पा माला हो या हनुमान माला हो, तो आप सभी लोग इसमें रह के डाल सकते हैं. मैं कुछ करूंगा अपने गांव में, अपने वतन में कुछ करूंगा. इसी प्रकार मेरी आशा थी कि मैं कुछ अच्छा काम करूं ताकि सबको यूज आए. उसके लिए मैंने गौशाला बनाया. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.
ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಎಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.